ಸ್ನೇಹಿತರೆ, ಪ್ರಾಚೀನ ಕಾಲದಿಂದಲೂ ಜನರು ತಮ್ಮ ಮಕ್ಕಳನ್ನು ಗುರುಕುಲಕ್ಕೆ ಓದಲು ಕಳುಹಿಸುತ್ತಿದ್ದರು ಮತ್ತು ಮಕ್ಕಳು ಅಲ್ಲಿ ಶಿಕ್ಷಣ ಪಡೆಯುತ್ತಿದ್ದರು. ಒಮ್ಮೆ ವೀರ್ ಎಂಬ ಹುಡುಗನನ್ನು ಅವನ ಹೆತ್ತವರು ಅವನ ಅಧ್ಯಯನಕ್ಕಾಗಿ ಗುರುಕುಲಕ್ಕೆ ಕಳುಹಿಸಿದರು. ಆದರೆ ಆ ಹುಡುಗ ಇತರ ಹುಡುಗರಿಗೆ ಹೋಲಿಸಿದರೆ ಅಧ್ಯಯನದಲ್ಲಿ ತುಂಬ ದುರ್ಬಲನಾಗಿದ್ದ. ಅವನಿಗೆ ಯಾವುದೇ ಪಾಠ ನೆನಪಿರುತ್ತಿರಲಿಲ್ಲ. ಅವನ ಗುರುಗಳು ಅವನಿಗೆ ಕಲಿಸಲು ಪ್ರಯತ್ನಿಸಿದರು, ಆದರೆ ಅವನಿಗೆ ಕಲಿಸಲು ಅವರಿಂದ ಸಾಧ್ಯವಾಗಲಿಲ್ಲ. ಕೊನೆಗೆ ಒಂದು ದಿನ ಅವರು ಅವನನ್ನು ತನ್ನ ಬಳಿಗೆ ಕರೆದು ಹೇಳಿದರು, ನೀನು ಓದುವೆ ಎಂದು ನನಗೆ ಅನಿಸುತ್ತಿಲ್ಲ. ನೀನು ಮನೆಗೆ ಹಿಂತಿರುಗಿ ಹೋಗು ಮತ್ತು ನಿನ್ನ ಪೋಷಕರಿಗೆ ಕೆಲಸದಲ್ಲಿ ಸಹಾಯ ಮಾಡು. ತನಗೆ ಓದಲು ಬರುವುದಿಲ್ಲ ಎಂದು ಶಿಕ್ಷಕರಿಂದ ಕೇಳಿದ ನಂತರ ಅವನಿಗೆ ತುಂಬ ದುಃಖವಾಯಿತು. ಆದರೆ ಅವನು ಏನು ಮಾಡಲಿ ಎಂದು ಯೋಚಿಸುತ್ತಾ ತನ್ನ ಮನೆಗೆ ಹೊರಟನು. ದಾರಿಯಲ್ಲಿ ಅವನಿಗೆ ತುಂಬ ಬಾಯಾರಿಕೆಯಾಯಿತು. ಅವನು ನೀರಿಗಾಗಿ ಹುಡುಕಲು ಪ್ರಾರಂಭಿಸಿದನು. ಸ್ವಲ್ಪ ದೂರ ಹೋದಾಗ ಕೆಲವು ಮಹಿಳೆಯರು ಪಾತ್ರೆಗಳಲ್ಲಿ ನೀರು ಸಾಗಿಸಲು ಹೋಗುತ್ತಿರುವುದನ್ನು ನೋಡಿದನು. ಅವರನ್ನು ಕೇಳಿದಾಗ ಆ ಮಹಿಳೆಯರು, ತಾವು ನೀರು ತೆಗೆದುಕೊಳ್ಳಲಿರುವ ಬಾವಿ ಮುಂದೆ ಇದೆ, ನಾವು ಅಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಹೇಳಿದರು. ಅವನೂ ಅವರೊಂದಿಗೆ ಹೋದನು. ಅಲ್ಲಿಗೆ ಹೋದ ನಂತರ ಜನರು ಆ ಬಾವಿಯಿಂದ ತೆಳುವಾದ ಹಗ್ಗದ ಸಹಾಯದಿಂದ ನೀರನ್ನು ಹೊರತೆಗೆಯುವುದನ್ನು ನೋಡಿದನು. ಅವನು ನೀರು ಕುಡಿಯಲು ಆ ಬಾವಿಯ ಬಳಿ ಹೋದಾಗ ಬಾವಿಯ ಮೇಲೆ ಅನೇಕ ಗುರುತುಗಳು ಇದ್ದವು. ಆಗ ಆ ಹುಡುಗ, ಈ ಗುರುತುಗಳು ಹೇಗೆ ರೂಪುಗೊಂಡಿವೆ ಎಂದು ಅಲ್ಲಿದ್ದ ಮಹಿಳೆಯರನ್ನು ಕೇಳಿದಾಗ ಅವರು, ಹಗ್ಗದಿಂದ ಈ ಗುರುತುಗಳು ಬಾವಿಯ ಮೇಲೆ ಬಿದ್ದಿವೆ ಎಂದು ಹೇಳಿದರು. ನಂತರ ಅವನು ಕೇಳಿದನು, ಇಷ್ಟು ಸಣ್ಣ ಮೃದುವಾದ ಹಗ್ಗವು ಈ ಕಲ್ಲಿನ ಬಾವಿಯ ಮೇಲೆ ಹೇಗೆ ಗುರುತುಗಳನ್ನು ಬಿಟ್ಟಿತು? ಆಗ ಮಹಿಳೆ ಹೇಳುತ್ತಾಳೆ, ಪ್ರತಿದಿನ ಜನರು ಈ ಹಗ್ಗದ ಸಹಾಯದಿಂದ ಬಾವಿಯಿಂದ ನೀರು ಸೇದುತ್ತಾರೆ ಮತ್ತು ಪ್ರತಿದಿನ ಹಗ್ಗವನ್ನು ಉಜ್ಜುವುದರಿಂದ ಈ ಬಾವಿಯ ಮೇಲೆ ಗುರುತುಗಳು ಉಳಿದಿವೆ ಎಂದು ಹೇಳಿದಳು. ಈ ತೆಳುವಾದ ಹಗ್ಗವನ್ನು ಪ್ರತಿದಿನ ಉಜ್ಜುವುದರಿಂದ ಈ ಕಲ್ಲಿನ ಮೇಲೆ ಗುರುತುಗಳನ್ನು ಬಿಡಬಹುದಾದರೆ ನಾನು ದಿನವೂ ಅಭ್ಯಾಸ ಮಾಡುತ್ತಾ ಯಾಕೆ ಓದಬಾರದು ಎಂದು ಯೋಚಿಸಿ ನೀರು ಕುಡಿದು ಮನೆಗೆ ಹೋಗದೆ ಮತ್ತೆ ಗುರುಕುಲಕ್ಕೆ ಹೋದನು. ಗುರುಕುಲಕ್ಕೆ ಹೋಗಿ ತನಗೆ ಓದುವ ಆಸೆ ಇದೆ ಎಂದು ಶಿಕ್ಷಕರಿಗೆ ಹೇಳಿದ. ನಾನು ಮನಃಪೂರ್ವಕವಾಗಿ ವಿದ್ಯಾಭ್ಯಾಸ ಮಾಡುತ್ತೇನೆ, ಸಂಪೂರ್ಣ ಶಿಕ್ಷಣ ಸಿಗುವವರೆಗೂ ಓದುತ್ತೇನೆ ಎಂದ. ಅವನ ಉತ್ಸಾಹವನ್ನು ನೋಡಿ ಅವನ ಗುರುಗಳು ಅವನನ್ನು ಮತ್ತೆ ಗುರುಕುಲದಲ್ಲಿ ಉಳಿಸಿಕೊಂಡರು. ಈಗ ಅವರ ಗುರುಗಳು ಅವನನ್ನು ಹೆಚ್ಚು ಬೆಂಬಲಿಸಲು ಪ್ರಾರಂಭಿಸಿದರು. ನಂತರ ಒಂದು ದಿನ ಬಂದಿತು. ಆ ಹುಡುಗನು ತನ್ನ ಎಲ್ಲ ಶಿಕ್ಷಣವನ್ನು ಪಡೆದುಕೊಂಡನು ಮತ್ತು ದೊಡ್ಡ ವ್ಯಕ್ತಿಯಾದನು. ಈ ಕಥೆಯಿಂದ ನಾವು ನಮ್ಮ ನಿರಂತರ ಅಭ್ಯಾಸದಿಂದ ಯಾವುದೇ ಕೆಲಸವನ್ನು ಮಾಡಬಹುದು ಎಂದು ತಿಳಿಯುತ್ತದೆ. ಈ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.